ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ವ್ಲೋಗ್ ಸ್ವಲ್ಪ ವಿಭಿನ್ನವಾಗಿರಲಿ ಅಂತ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಉಡುಪಿಯಿಂದ ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ನಮಗೆ ಏನು ಸ್ಪೆಷಲ್ ಅಂತಂದರೆ ಆಗುಂಬೆ ಘಾಟಿ ಸಿಗುತ್ತೆ. ಈ ಘಾಟಿಲಿ 13 ಹೇರ್ ಪಿನ್ ಬೆಂಡ್ಸ್ ಇದೆ ನೋಡಿ. ಇವಾಗ ಆ್ಯಕ್ಚುಲಿ ನಾವು 12th ಕೆಳಗಡೆಯಿಂದ ಬರ್ತಿದ್ದೀವಲ್ಲ, 12th ಹೇರ್ ಪಿನ್ ಬೆಂಡ್ ಕ್ರಾಸ್ ಮಾಡ್ಕೊಂಡು ಹೋದ್ವಿ. ತುಂಬ ವೆಹಿಕಲ್ಸ್ ಇದೆ, ಮಳೆ ಇತ್ತು ಆದರೂ ತುಂಬ ವೆಹಿಕಲ್ಸ್ ಇತ್ತು. ಸೊ ವ್ಯೂಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ನಾವಿವಾಗ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಮಹೇಂದ್ರ ಥಾರಲ್ಲಿ. ಸೊ ಅದು ಘಾಟಿ ಹತ್ತತ್ತಿಗೆ ಎಸ್ಪೆಷಲಿ 6, 7, 8 ಇದೆಯಲ್ಲ, 6 to 9 ಸ್ವಲ್ಪ ತುಂಬ ಸ್ಟೀಪ್ ಇದೆ. ಆವಾಗ ಅಷ್ಟು ಗಾಡಿ ಪಿಕಪ್ ಇಲ್ಲ ಅಂತ ಹೇಳ್ತಾರೆ ಮನೆಯವರು. ಸಾಮಾನ್ಯವಾಗಿ ನಾವು ಈ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಬೀಚಿಗೆ ಹೋಗೋದಿರಲಿ, ಟೆಂಪಲಿಗೆ ಹೋಗೋದಿರಲಿ, ಈ ಕಡೆಯಿಂದನೇ ಓಡಾಡಬೇಕಾಗತ್ತೆ ನಾವು. ಸೊ ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಹೋಗೋತ್ತಿಗೆ, ಕಟೀಲಿಗೆ ಹೋಗೋತ್ತಿಗೆ, ಉಡುಪಿ ಶ್ರೀಕೃಷ್ಣ ದರ್ಶನ ಮಾಡೋತ್ತಿಗೆ ಆಗುಂಬೆ ಘಾಟಿಯಿಂದಲೇ ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಅದಕ್ಕೆ ರಿಚ್ ಇನ್ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ. ಮತ್ತು ಈ ಪ್ಲೇಸಸ್ನ ಗ್ರೀನ್ ಗೋಲ್ಡ್ ಅಂತಲೂ ಕರೀತಾರೆ. ನಿಜವಾಗಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಮತ್ತು ಈ ಕೋಬ್ರಾ ಕ್ಯಾಪಿಟಲ್ ಅಂತಲೂ ಕರೀತಾರೆ. ಮತ್ತು ನಿಮಗೆಲ್ಲ ಗೊತ್ತೇ ಇರೋಂಗೆ ಕರ್ನಾಟಕದ ಚಿರಾಪುಂಜಿ ಅಂತಂದರೆ ಆಗುಂಬೆನೇ, ಯಾಕೆಂದರೆ ಹೈಯೆಸ್ಟ್ ರೈನ್ಫಾಲ್ ಆಗೋದು ಇಲ್ಲೇ. ತುಂಬ ಪ್ರಾಮುಖ್ಯತೆ ಇವಾಗ ಏನಕ್ಕೆ ಬಯೋಡೈವರ್ಸಿಟಿ ಎಲ್ಲ ತುಂಬ ಇದು ಮಾಡ್ತಿದ್ದಾರೆ ಅಂತಂದರೆ, ಕಿಂಗ್ ಕೋಬ್ರಾ ಸಂತತಿ ಕಡಿಮೆ ಆಗ್ತಾಯಿದೆ. ಬಟ್ ಇಲ್ಲಿ ಬ್ರೀಡಿಂಗ್ ಅದ್ರದ್ದು ಚೆನ್ನಾಗಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋರಾಟಗಾರರು ಮಾಡ್ತಿದ್ದಾರೆ. ಒಂದು ಸುರಂಗ ಮಾರ್ಗ ಮಾಡಬೇಕು ಶಿವಮೊಗ್ಗ ತೀರ್ಥಹಳ್ಳಿಯಿಂದ ಆಗುಂಬೆಗೆ ಅಂತ ತುಂಬ ಇದು ಮಾಡ್ತಾಯಿದ್ದಾರೆ. ಬಟ್ ಅದಕ್ಕೆ ಎಷ್ಟು ವಿರೋಧವೂ ಇದೆ. ಏಕೆಂದರೆ ನಮ್ಮದು ಇದೆಲ್ಲ ಕಾಡೆಲ್ಲ ಹಾಳಾಗತ್ತೆ, ಇದರಿಂದನೇ ಓಡಾಡ್ಬೋದು, ಏನೂ ತೊಂದರೆ ಇಲ್ಲ ಅಂತ ಜನಗಳದ್ದು ಪ್ರತಿವಾದನೂ ಇದೆ, ಪರನೂ ಇದೆ, ವಿರೋಧನೂ ಇದೆ. ನೋಡೋಣ ಏನಾಗತ್ತೆ ಅಂತ. ಸೊ ಇದ್ರ ಜೊತೆಗೆ ನಮಗೆ ಇದು ಟ್ರಾವೆಲ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 12 to 15 ಮಿನಿಟ್ಸ್ ಬೇಕು. ಮುಂದೆ ಗಾಡಿ ಸಿಕ್ತು ಮತ್ತು ವೆದರ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದ್ರಂತೂ 20 to 25 ಮಿನಿಟ್ಸ್ ಆಗುತ್ತೆ. ಬಟ್ ಕೋ ಪ್ಯಾಸೆಂಜರ್ಸ್ ಇರ್ತಾರಲ್ಲ, ಅವರಿಗೆ ನೋಡಿ ನಮ್ಮ ಮುಂದೆನೇ ಹೋಗ್ತಾ ಇದೆ ಶಿವಮೊಗ್ಗ ಉಡುಪಿ ಬಸ್ಸನ್ನು ಇದು ಮಾಡಿ ಅಂತೂ ಹೋಗಲಿಕ್ಕೆ ಭಾರಿ ಕಷ್ಟ. ಸೊ ಹಾಗಾಗಿ ನಾವು ರಿಸ್ಕೇ ತೊಗೊಳ್ಳಿಲ್ಲ, ಬಸ್ಸಿಂದನೇ ಆರಾಮಾಗಿ ಹೋದ್ವಿ. ಬಟ್ ಅದು ಹೋಗೋದು ಬೆಟರ್, ಯಾಕೆಂದರೆ ಆ ಕಡೆಯಿಂದನೂ ತುಂಬ ವೆಹಿಕಲ್ಸ್ ಬರ್ತಾ ಇರುತ್ತೆ. ಸೊ ಪಾಸ್ ಮಾಡಿ ಹೋಗಲಿಕ್ಕೆ ಕಷ್ಟ ಹಿಂದ್ಗಡೆಯಿಂದ. ಎಲ್ಲರಿಗೂ ಅರ್ಜೆಂಟು, ನಾವು ಫಸ್ಟ್ ಹೋಗೋಣ. ಎಷ್ಟೇ ಫಾಸ್ಟಾಗಿ ಹೋದರೂ ಒಂದು 5 ನಿಮಿಷ ಮುಂಚೆ ಹೋಗ್ತೀವಿ, ಒಂದು 5 ನಿಮಿಷ ಲೇಟಾಗಿ ಹೋಗ್ತೀವಿ. ಅದಕ್ಕೆ ಸಮಾಧಾನದಿಂದ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಕರೆಕ್ಟ್ ಅಲ್ವಾ? ನೋಡಿ ಮತ್ತೊಂದು ಹೇರ್ ಪಿನ್ ಬೆಂಡ್ ಸಿಕ್ತು. ಫುಲ್ ಸ್ಟೀಪಾಗಿ ನಾವು ಹತ್ತುತ್ತಿರೋದ್ರಿಂದ ಹತ್ತವರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಈ ಕಡೆ ವ್ಯೂ ಸಿಗ್ತಾ ಇಲ್ಲ ನಮಗೆ. ಬಟ್ ಬಸ್ ಅವರಂತೂ ನಿಜವಾಗ್ಲೂ ಈ ಭಾಗದ ಬಸ್ ಡ್ರೈವರ್ಸ್ ಎಲ್ಲರೂ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ಬಸ್ ಓಡಿಸ್ತಾರೆ. ನಿಜವಾಗ್ಲೂ ಕಷ್ಟ ಇದೆ, ಆದ್ರೂ ಅವರು ಓಡಿಸಿ ಪರಿಣಿತರಾಗಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಓಡಿಸ್ತಾರೆ. ಇದು ಸ್ವಲ್ಪ ಸನ್ಸೆಟ್, ಟೂರಿಸ್ಟ್ ಬಂದವರಿಗೆಲ್ಲ ಸನ್ಸೆಟ್ ಪಾಯಿಂಟ್ ವ್ಯೂ ಅಂತ ಮಾಡಿದ್ದಾರೆ. ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಏನೂ ಕಾಣಿಸ್ತಿಲ್ಲ, ಹಾಗಾಗಿ ವೆಹಿಕಲ್ಸು ಕಡಿಮೆ ಇದೆ. ಇಲ್ಲ ಅಂತಂದರೆ ತುಂಬ ರಶ್ ಇರುತ್ತೆ ಈ ಟೈಮಿಗೆ. ಒಂದು 5:45 ನೋಡಿ, ಹಾಡಂತೂ ಕರೆಕ್ಟಾಗಿ ಮ್ಯಾಚ್ ಸಿಂಕ್ ಆಗ್ತಾ ಇದೆ ಈ ಸಿಚುವೇಶನಿಗೆ. ಸೊ ಲೈಟ್ ವೆಹಿಕಲ್ಸ್ ಆದರೆ ಅಲ್ಲಿ ಹೋಗ್ಬೋದು, ಸ್ವಲ್ಪ ಹೆವಿ ವೆಹಿಕಲ್ ಬಸ್ ಎಲ್ಲ ಅಂತ ಅಂದರೆ ಇಲ್ಲಿರುತ್ತೆ. ಮಳೆಗಾಲದಲ್ಲಂತೂ ಫುಲ್ಲಿ ಹೆವಿ ವೆಹಿಕಲ್, ಲೋಡಿರೋ ವೆಹಿಕಲಿಗೆ ಯಾವುದಕ್ಕೂ ಬಿಡಲ್ಲ. ಇಲ್ಲ ಅಂತ ಅಂದ್ರೂ ಸ್ವಲ್ಪ ಕಡಿಮೆ ಲೋಡಿರೋ ವೆಹಿಕಲ್ಸಿಗೆ ಆಗುಂಬೆ ಗಾಡೀಲಿ ಬಿಡೋದು. ದೊಡ್ಡ ಬಸ್ಸಿಗೆಲ್ಲ ಪರ್ಮಿಷನ್ ಇಲ್ಲ, ಯಾಕೆಂದರೆ ಅವ್ರಿಗೆ ಕಟ್ ಮಾಡಲಿಕ್ಕಾಗಲ್ಲ ಅಲ್ಲಿ. ಆದರೂ ಈ ಕಡೆ ಪಾರ್ಕಿಂಗ್ ಮಾಡಿದವ್ರು ಸುಮಾರು ದೂರ ನಡ್ಕೊಂಡು ಬರಬೇಕಾಗುತ್ತೆ. ಅದೊಂದು ಡಿಸಡ್ವಾಂಟೇಜ್. ಬಿಟ್ಟರೆ ನಿಜವಾಗ್ಲೂ ಈ ಜರ್ನಿನ ನೀವು ಎಂಜಾಯ್ ಮಾಡ್ತೀರಾ. ಸ್ವಲ್ಪ ಮುಂದೆ ಬರಬೇಕು. ಮುಂದೆ ಬರ್ತಿದ್ದಂಗೆ ಒಂದು ಸಣ್ಣದು ಉದ್ಯಾನವನ ಟೈಪ್ ಮಾಡಿದ್ದಾರೆ. ಒಂದು ಸಣ್ಣ ಕೆರೆ ಟೈಪ್ ಮಾಡಿ ಅಲ್ಲಿ ಬೋಟಿಂಗ್ ಇದೆ, ಬಾತುಕೋಳಿಗಳು ಸ್ವಲ್ಪ ಬಿಟ್ಟಿದ್ದಾರೆ. ಸೊ ಒಂದು ರಿಕ್ರಿಯೇಷನ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಪಾಯಿಂಟ್ ಕಾಣಿಸ್ತಾ ಇದೆ ನಿಮಗೆ. ಈ ಕಡೆಯಿಂದ ಒಂದು ಎಂಟ್ರಿ ಫೀಸ್ ಇದೆ, 5 to 10 rupees ಇರ್ಬೋದು. ಸೊ ಆಗುಂಬೆ ಘಾಟಿ ಮುಗೀತು. ಈಗ ಆಗುಂಬೆ ಊರ ಕಡೆ ಹೋಗ್ತಾ ಇದ್ದೀವಿ. ಆಗುಂಬೆಲಿ ಉಳ್ಕೊಳ್ಳಿಕ್ಕೆ ತುಂಬ ಹೋಮ್ ಸ್ಟೇಗಳು, ಹೋಟೆಲ್ಸ್ಗಳು ಇದೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವತ್ತಾದರೂ ಈ ಕಡೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಮಳೆಗಾಲದಲ್ಲಿ ಒಂದು ಸತಿ ಟ್ರಾವೆಲ್ ಮಾಡಿ
ಸೊ ಇದರೊಂದಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್ ಬಾಯ್.